ಬಡವರಿಗೆ ರಕ್ಷಣೆ ನೀಡುವುದು ಸರ್ಕಾರದ ಜವಾಬ್ದಾರಿ. ದೇವರಾಜ ಅರಸು ಸರ್ಕಾರವು ಭೂಮಿ ಇಲ್ಲದ ಜನರಿಗೆ ಜಮೀನ್ದಾರರ ಭೂಮಿಯನ್ನು ಕಾನೂನಾತ್ಮಕವಾಗಿ ಹಂಚಿದ್ದರಿಂದ ಕ್ರಾಂತಿಕಾರಿ ಬದಲಾವಣೆಯಾಗಿದೆ. ಗುಂಡೂರಾವ್ ಆಡಳಿತಾವಧಿಯಲ್ಲಿ ಇದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲಾಯಿತು. ಇದೀಗ ಸಿದ್ದರಾಮಯ್ಯ ಸರ್ಕಾರವು ಬಡವರಿಗೆ ಭೂಮಿ ನೀಡುವುದನ್ನು ಆದ್ಯತೆಯಾಗಿ ಪರಿಗಣಿಸಿದ್ದು, ಇದರಿಂದ ಬಡವರ ಬದುಕು ಹಸನಾಗಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅವರು ಕಂದಾಯ ಇಲಾಖೆ ವತಿಯಿಂದ ಸಮಾಜ ಮಂದಿರದಲ್ಲಿ ಮೂಡುಬಿದ್ರೆ ತಾಲೂಕಿನ ಅರ್ಹ 334 ಮಂದಿ ಫಲಾನುಭವಿಗಳಿಗೆ 94ಸಿ ಮತ್ತು 94ಸಿಸಿ ಅಡಿ ಹಕ್ಕುಪತ್ರ ವಿತರಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ, ಶಿಕ್ಷಣ ಸರ್ಕಾರದ ಆದ್ಯತೆಯಾಗಿದೆ. ಇದರಿಂದ ಬಡತನ ನಿರ್ಮೂಲನೆಯಾಗಲಿದೆ. ಬಡವರಿಗೆ ಅನುಕೂಲವಾಗುವಂತೆ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದಕ್ಕಾಗಿ 50,000 ಕೋಟಿ ರೂಪಾಯಿ ವ್ಯಯಿಸಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30,000 ಮನೆಗಳಿಗೆ ಹಣ ಜಮೆಯಾಗುತ್ತಿದೆ. ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ ಎಂದರು. ಭೂಮಿಯ ಮೇಲೆ, ಅವರ ಮನೆಯ ಮೇಲೆ ಯಾವಾಗಲೂ ಕೂಡ ಅದರ ಬಗ್ಗೆ ಚಿಂತನೆ ಇರತಕ್ಕಂಥದ್ದು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಯಾಕೆ ಇಲ್ಲಿ ಹೆಚ್ಚಿನ ಅಂಶ ಈ 94ಸಿಸಿ ಅಡಿಯಲ್ಲಿ ಬರ್ತಕ್ಕಂಥವರೆಲ್ಲ ಹೆಚ್ಚಿನ ಅಂಶ ಎಲ್ಲ ಬಡವರ್ಗದಕ್ಕೆ ಸೇರಿರ್ತಕ್ಕಂಥ ಜನ. ಅವರಿಗೆ ಆ ಭದ್ರತೆ ಭಾಳ ಅವರಿಗೆ ಮುಖ್ಯ ಆಗ್ತದೆ. ನಮ್ಮ ಏನು ಮನೆ ಇದೆ, ನಮ್ಮ ಭೂಮಿ ಜಾಗ ಏನಿದೆ, ಅದರ ಮೇಲೆ ನಮ್ಮ ಒಂದು ಸ್ವತ್ತು ಇದು ನಮ್ಮದು ಅಂತ ಆ ಭದ್ರತೆಯ ಭಾವನೆ ಬರುವುದು ಭಾಳ ಮುಖ್ಯ. ಇಲ್ಲದೆ ಹೋದರೆ ಯಾವಾಗಲೂ ಗೊಂದಲದಿರ್ತಾರೆ. ನಾಳೆ ಏನಾಗ್ಬಿಡ್ತದೋ, ನಾಳೆ ಹೆಚ್ಚು ಕಡಿಮೆ ಆದರೆ ನಾವು ಎಲ್ಲಿಗೆ ಹೋಗಬೇಕು, ಯಾವುದೋ ಸರ್ಕಾರ ಬಂದು ಅಥವಾ ಇನ್ನೊಬ್ರು ಯಾರೋ ಬಂದು ಈ ಜಮೀನು ಮೇಲೆ ಹಕ್ಕನ್ನು ಸಾಧಿಸಿದರೆ ನಮ್ಮ ಹತ್ರ ಏನಿದೆ ರೈಟ್ಸ್ ಅಂಥದ್ದು ಕೂಡ ಅವ್ರಿಗೆ ಒಂದು ಗೊಂದಲದಲ್ಲಿ ಇರ್ತಾರೆ, ಒಂದು ಅನುಮಾನದಲ್ಲಿ ಇರ್ತಾರೆ ಯಾವಾಗ. ಅದಕ್ಕೇ ಸರ್ಕಾರ ಈ ಥರದ ಒಂದು ಯೋಜನೆಗಳನ್ನು ಮಾಡಿ 94ಸಿ 94ಸಿಸಿ ಈ ಎಲ್ಲ ಕಾನೂನುಗಳು ಯಾಕೆ ಬಂತು ಅಂತ ಹೇಳಿದ್ರೆ, ಇದು ಬಡವರಿಗೆ ಸಹಾಯ ಆಗಬೇಕು ಅಂತ, ಬಡವರಿಗೆ ರಕ್ಷಣೆ ಕೊಡಬೇಕು ಅಂತ. ಅದು ಸರ್ಕಾರದ ಮೂಲ ಜವಾಬ್ದಾರಿ, ಮೂಲ ಕರ್ತವ್ಯ. ಯಾರು ಶ್ರೀಮಂತರ ಸರ್ಕಾರ ಬರ್ಬೋದು, ಆದರೆ ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ನಮ್ಮ ಜನರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಆರೋಗ್ಯ ಸಿಗಬೇಕು, ಅವರ ಬದುಕು ಚೆನ್ನಾಗಾಗಬೇಕು, ಅವರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆಗಳು ಬೇಕು. ಇದೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಂಥದ್ದೇ ನಮ್ಮ ಮುಖ್ಯ ಗುರಿ. ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ, ಅದು ಈಗಿರುವಂಥದ್ದು ನಮ್ಮ ಜನಪರ ಕೆಲಸಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು. ಅದರ ಮುಖಾಂತರ ನಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಕಮ್ಮಿ ಆಗಬೇಕು, ಬಡತನ ಕಮ್ಮಿ ಆಗಬೇಕು, ಏರುಪೇರು ಕಮ್ಮಿ ಆಗಬೇಕು. ಈ ರೀತಿಯಾಗಿ ಒಂದು ಚಿಂತನೆ ಮಾಡಿಕೊಂಡು ನಮ್ಮ ಮುಂದಿನ ಹೆಜ್ಜೆ ಇಡೋಣ ಅಂತೇಳಿ ನನಗೆ ಇನ್ನೂ ಹೆಚ್ಚು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳೇನಿದೆ, ಅದು ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಬೇರೆ ಇಲಾಖೆ ಎಲ್ಲ ಥರಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ತಗೊಂಡು ಮಾಡೋದಕ್ಕೆ ಹೊರಟಿದ್ದೇವೆ. ಇವತ್ತು ನಮ್ಮ ಶಾಸಕರು ಉಮಾನಾಥ್ ಕೋಟ್ಯಾನವರು ಕೂಡ ಬಂದಿದ್ದಾರೆ. ಅವರು ಬಂದಿರೋದು ಭಾಳ ಸಂತೋಷ. ಎಲ್ಲ ಸೇರಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ, ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಜನಪರವಾಗಿ ಕೆಲಸ ಮಾಡಬೇಕು. ರಾಜಕೀಯ ಪಕ್ಷಗಳು ಯಾವುದೇ ಇರ್ಬೋದು, ನಾವು ಕಾನೂನಲ್ಲಿದೆ ಆಗಬೇಕು ಅಂತ ಇರ್ತಾ ಅದು ಅಧಿಕಾರಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನು ಕಾರ್ಯಗತ ಮಾಡಬೇಕು. ಇಲ್ಲದೆ ಅವ್ರು ಏನಾಗ್ತದೆ, ಜನ ತಿರುಗಾಡ್ತಾ ಇರ್ತಾರೆ, ಕಚೇರಿಗಳು ತಿರುಗಾಡೋದು, ಅಪ್ಲಿಕೇಶನ್ ಹಾಕೋದು, ಅದರಿಂದ ಓಡಾಡೋದು, ಮತ್ತೆ ಅನೇಕ ಜನರಿಗೆ ಪಾಪ ಆಗದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದರಿಂದ ಇಂಪ್ಲಿಮೆಂಟೇಷನ್ ಆಗಬೇಕು, ಅದೇ ಬಹಳ ಮುಖ್ಯ. ಅದನ್ನ ಇವತ್ತು ನನಗೆ ಬಹಳ ಸಂತೋಷ ಅಂತ ಹೇಳಿದ್ರೆ, 334 ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಬಹಳ ಸಂತೋಷದ ಒಂದು, ನನಗೆ ಬಹಳ ಖುಷಿ ತರುವಂತ ಒಂದು ವಿಷಯ. ಯಾಕಂದ್ರೆ ಜನರಿಗೆ ಸಿಕ್ಕಿದೆ, ಅವ್ರ ಪತ್ರ ನೆಮ್ಮದಿ. ಈಗ ನನ್ನ ಹಕ್ಕುಪತ್ರ ಸಿಕ್ಕಿದೆ. ಮುಂದೆ ನಮಗೆ ಬೇರೆ ಬೇರೆ ಸ್ಕೀಮ್ಸ್ ಏನಿದೆ, ಬೇರೆ ಬೇರೆ ಯೋಜನೆಗಳೇನಿದೆ, ಎಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ಹಳೆ ಮನೆ ಕಟ್ಟುವ ಯೋಜನೆ ಇರ್ಬೋದು, ಬೇರೆ ಯಾವ್ದೋ ಲೋನ್ ಸಿಗುವಂತ ಯೋಜನೆ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲರಿಗೂ ಕೂಡ ಇದು ಒಂದು ದಾಖಲೆ. ಇದು ಇವತ್ತು ನಮ್ಮ ಮೂಡುಬಿದಿರೆಯಲ್ಲಿ ಇವತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಾವು ಅವ್ರು ಹೇಳಿದ್ದು ಹಿಂದೆ, ಇದನ್ನು ನೀವು ತ್ವರಿತ ಗತಿಯಲ್ಲಿ ಮಾಡಬೇಕು, ತುಂಬ ಡಿಲೇ ಆಗ್ತಾ ಇದೆ. ಅನೇಕ ನಮ್ಮ ಕಾರ್ಯಕರ್ತರೆಲ್ಲ ಬಹಳಷ್ಟು ಜನ ಬಂದು ಹೇಳಿದ್ರು, ಇದೆಲ್ಲ ಆಗಬೇಕು, ಬೇಗ ಮಾಡಬೇಕು ಅಂತ. ಅವಾಗ ನಾವು ಅವ್ರಿಗೆ ಹೇಳಿದ್ರು.
ಶಾಸಕ ಉಮಾನಾಥ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಂದಿಗೆ ಹಕ್ಕುಪತ್ರ ನೀಡಲಾಗಿತ್ತು. ಈಗ ಉಳಿದವರಿಗೆ ಹಕ್ಕುಪತ್ರ ನೀಡಲಾಗಿದೆ. ಅಧಿಕಾರಿಗಳೊಂದಿಗೆ ನಿರಂತರ ಸಭೆ ನಡೆಸಿ ಖುದ್ದು ಫಲಾನುಭವಿಗಳನ್ನು ಭೇಟಿಯಾಗಿ ತಾರತಮ್ಯವಿಲ್ಲದೆ ಹಕ್ಕುಪತ್ರ ವಿತರಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನರಿಗೆ ಹಕ್ಕುಪತ್ರವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಈಗಾಗಲೇ ಉಳಿದಂಥ ಪ್ರತಿಯೊಬ್ಬರಿಗೂ ಪಾಪ ಗುಡಿಸಲುಗಳನ್ನು ಕಟ್ಟಿ ಅಲ್ಲಲ್ಲಿ ಮನೆ ಇಲ್ಲದೆ ಸಣ್ಣ ಪುಟ್ಟ ಗುಡಿಸಲುಗಳನ್ನು ಕಟ್ಟಿ ನಮಗೆ ಹಕ್ಕುಪತ್ರ ಇಲ್ಲ. ಯಾಕೆಂತ ಹೇಳಿದರೆ ಹಕ್ಕುಪತ್ರ ಇಲ್ಲದಿದ್ದರೆ ಅವರಿಗೆ ಯಾವುದೇ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಏನಾದರೂ ಮನೆ ನಿವೇಶನಕ್ಕೆ ಅರ್ಜಿ ಹಾಕಲಿಕ್ಕೆ ಆಗೋದು, ಯಾವುದೂ ಆಗೋದಿಲ್ಲ ಮನೆಗೆ. ಆದ್ದರಿಂದ ಅವರಿಗೆ ಪ್ರತಿಯೊಬ್ಬರಿಗೂ ಹಕ್ಕುಪತ್ರವನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಕಳೆದ 8 ತಿಂಗಳಿಂದ ನಿರಂತರವಾಗಿ ತಹಶೀಲ್ದಾರ್ ಇರ್ಬೋದು, RI ಇರ್ಬೋದು, VA ಇರ್ಬೋದು, ನಾನು ನಿರಂತರವಾಗಿ ಬೆನ್ನು ಹಿಡಿದು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಹೋಗಿ ಕೂತು ಪ್ರತಿಯೊಂದು ಒಬ್ಬ ಫಲಾನುಭವಿಗಳು ನಿಜವಾಗಿ ಅರ್ಹರಿದ್ದಾರೆ ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತ ಹೇಳಿಕೊಂಡು ಸುಮಾರು ಇವತ್ತು 34 ಜನರಿಗೆ ಇವತ್ತು ಹಕ್ಕುಪತ್ರ ರೆಡಿಯಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಬಂದದ್ದನ್ನು ಕೊಡಬೇಕು ಅಂತ ಹೇಳಿದ್ದರಿಂದ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ ಕ್ಷೇತ್ರದ ಜನತೆಯ ಪರವಾಗಿ. ಇದರ ಹಿಂದೆ ಶ್ರಮ ವಹಿಸಿದಂಥ ಎಲ್ಲ ನಮ್ಮ ತಹಶೀಲ್ದಾರ್ ಇರ್ಬೋದು, RIಗಳಿರ್ಬೋದು, VAಗಳಿರ್ಬೋದು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿದ್ದೇನೆ. ಯಾಕೆಂತ ಹೇಳಿದರೆ ಪಾಪದ ಹೆಚ್ಚಿನ ಇದರಲ್ಲಿ 100ರಲ್ಲಿ 90-95 ಭಾಗ 2-3 ಸೆನ್ಸ್ ಅಥವಾ 5 ಸೆನ್ಸ್ಗಳಲ್ಲಿ ಚಪ್ಪರವನ್ನು ಹಾಕಿಕೊಂಡು ಕೊಡ್ತೇನೆ ಅಂತ ಹೇಳಿಕೊಂಡು ಈಗಾಗಲೇ ಆಗಿದೆ. ನಾನು ಕೊಡ್ತೀವಿ ಎಂಬ ತೃಪ್ತಿ ನಮಗಿದೆ. ಹಾಗೆಯೇ ಕೆಲವರು ದೊಡ್ಡ ದೊಡ್ಡ ಮನೆಗಳನ್ನು ಕಂಡಿರ್ಬೋದು. പക്ഷെ ಅಂಥವರದ್ದು ಪರಿಶೀಲಿಸಿ ಮುಂದೆ ಕೊಡಿ ಅಂತ ತಹಶೀಲ್ದಾರ್ಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊಟ್ಟಂತಹ ಜಾಗದ ನಿಮ್ಮದು ಇವತ್ತಿನಿಂದ ನಿಮ್ಮದು ಸ್ವಂತ ಆಗ್ತದೆ. ನಿಮಗೆ ಸರ್ಕಾರದಿಂದ ಏನೇನು ಸವಲತ್ತು ಸಿಗ್ತದೆ ಆ ಸವಲತ್ತನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಸ್ವಂತ ಸೂರಿನಲ್ಲಿ ಇನ್ನು ಮುಂದೆ ನೀವು ಬಹಳ ಆರಾಮವಾಗಿ ಖುಷಿಯಾಗಿ ನೆಮ್ಮದಿಯಿಂದ ಬದುಕಿ ಅಂತ ಹೇಳುತ್ತೇವೆ. ಶುಭ ಹಾರೈಸಿ ಮಾತನಾಡುತ್ತೇನೆ. ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಮೂಡಾ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಕುಸುಮಾಧರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತಹಶೀಲ್ದಾರ್ ಪ್ರದೀಪ್ ಹುರ್ಡೇಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನವೀನ್ ಅಂಬೂರಿ ಕಾರ್ಯಕ್ರಮ ನಿರ್ವಹಿಸಿದರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ.